ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಕಳೆತನ ಹತ್ರ ಎಲ್ಲ ಸುಖ ನಿದ್ರೆಯನ್ನು ಒದಗಿಸಿಕೊಟ್ಟು ಈ ಶುಭ ಮುಂಚಾನೆಯನ್ನು ಕಾಣಲಿಕ್ಕೆ ದೇವರು ತನ್ನ ಅಪಾರವಾದ ಕೃಪೆ ನಮ್ಮೆಲ್ಲರ ಮೇಲೆ ತೋರಿಸಿದ್ದಾರೆ. ಅದಕ್ಕಾಗಿ ಈ ದಿನವನ್ನ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನಮ್ಮ ಬಲ ಅಲ್ಲ, ನಮ್ಮ ಆರೋಗ್ಯ ಅಲ್ಲ, ನಮ್ಮ ಜ್ಞಾನ ಅಲ್ಲ, ನಮ್ಮದೇನೂ ಅಲ್ಲ, ಎಲ್ಲವೂ ದೇವರ ಕೃಪೆಯೇ, ದೇವರ ಪ್ರೀತಿಯೇ ಆಗಿದೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ಪ್ರತಿನಿತ್ಯ ತನ್ನ ಜೀವವುಳ್ಳ ಮಾತುಗಳ ಮೂಲಕವಾಗಿ ನಮ್ಮನ್ನು ಎಷ್ಟು ಆಧರಿಸ್ತಾ ಇದ್ದಾರೆ, ಬಲಪಡಿಸ್ತಾ ಇದ್ದಾರೆ. ನೀವೆಲ್ಲರೂ ಆ ವಾಕ್ಯಗಳ ಮೂಲಕ, ಪ್ರತಿನಿತ್ಯ ಬರ್ತಾ ಇರುವಂತಹ ವಾಗ್ದಾನ ವಾಕ್ಯಗಳ ಮೂಲಕ ನೀವೆಷ್ಟೋ ಆಶ್ವಸಿಸಲ್ಪಡ್ತಾ ಇದ್ದೀರಿ, ಬಲವನ್ನು ಹೊಂದ್ಕೊಳ್ತಾ ಇದ್ದೀರಿ. ಸೊ ಅದಕ್ಕಾಗಿ ನಾನು ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ಈ ಒಂದು ನೂತನ ದಿನದಲ್ಲಿ ಶುಭ ಮುಂಜಾನೆಯಲ್ಲಿ ದೇವರು ನಮಗಾಗಿ ಏರ್ಪಡಿಸಿಕೊಟ್ಟಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆಮೇನ್. ಹಲ್ಲೆಲೂಯಾ. ಹೌದು ಪ್ರಿಯರೇ, ಪ್ರತಿ ಕ್ರೈಸ್ತ ಮಕ್ಕಳಿಗೂ, ಪ್ರತಿ ಕ್ರಿಸ್ತನ ಮಕ್ಕಳಿಗೂ ಪ್ರಾರ್ಥನೆ ಅನ್ನುವಂಥದ್ದು ಮೂಲಾಧಾರ. ಆ ಪ್ರಾರ್ಥನೆಯ ಮೂಲಕವಾಗಿಯೇ ದೇವರೊಟ್ಟಿಗೆ ನಾವು ಹೆಚ್ಚು ಅನ್ಯೋನ್ಯವಾಗಿರ್ಲಿಕ್ಕೆ ಸಾಧ್ಯ. ದೇವರ ಉದ್ದೇಶವನ್ನ, ದೇವರ ಚಿತ್ತವನ್ನ, ದೇವರ ಕಾರ್ಯಗಳನ್ನ ನಾವು ಎದುರು ನೋಡ್ಲಿಕ್ಕೆ ಸಾಧ್ಯ, ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಆಮೇಲೆ ಪ್ರಾರ್ಥನೆ ನಮ್ಮ ಜೀವಿತವನ್ನೇ ಬದಲಾಯಿಸುವಂಥದ್ದಾಗಿದೆ. ಪ್ರಾರ್ಥನೆ ನಮ್ಮ ಒಂದು ಬದುಕಿನಲ್ಲಿ ಬರ್ತಿರುವಂಥ ಪ್ರತಿ ಹೋರಾಟಗಳನ್ನ ಜಯಿಸುವಂಥದ್ದಾಗಿದೆ. ನಾವು ಸತ್ಯವೇದದಲ್ಲಿ ಅನೇಕ ಭಕ್ತರನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯ. ಯೋಸೇಫನ ಪ್ರಾರ್ಥನೆ ತನ್ನ ಜೀವಿತವನ್ನೇ ಬದಲಾಯಿಸು. ಯಾರ ಮುಂದೆ ಅವಮಾನ ಪಟ್ಟು, ನಿಂದಿಸಲ್ಪಟ್ಟು ದೂರವಾಗಿದ್ರೋ ಮತ್ತೆ ದೇವರು ಅವರ ಮುಂದೆಯೇ ಘನವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಯಿತು. ದಾನಿಯೇಲನ ಪ್ರಾರ್ಥನೆ ಆತನ ಸಿಂಹಗಳ ಗವಿಯಿಂದ ಆತನನ್ನು ಬದುಕಿಸ್ತು. ಅದು ಮಾತ್ರವಲ್ಲ, ದೇವರನ್ನ ನಂಬದೇ ಇರುವಂತ ರಾಜನು ಕೂಡ ದೇವರನ್ನ ನಂಬಿ ಆ ದೇವರೇ ಉನ್ನತನ ಅಂತ ದೇವರು, ಆ ದೇವರೇ ಜೀವವುಳ್ಳ ನಿಜ ದೇವರೆಂಬುದಾಗಿ ಅರಿತುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ದಾನಿಯೇಲನ ಪ್ರಾರ್ಥನೆ ಅಂತ ಶಕ್ತಿಯುತವಾಗಿತ್ತು. ಮೋಶೆ ಪ್ರಾರ್ಥನೆ ಇಸ್ರಾಯೇಲ್ ಜನರನ್ನ ಸ್ವತಂತ್ರವಾಗಿ ನಡೆಸಲಿಕ್ಕೆ ಸಾಧ್ಯ ಆಯಿತು. ಯೆಹೋಶುವ ಪ್ರಾರ್ಥನೆ ಸೂರ್ಯ ಚಂದ್ರನ್ನೇ ನಿಲ್ಲಿಸುವಂತ ಶಕ್ತಿಯುತ ಪ್ರಾರ್ಥನೆ ಆಗಿತ್ತು. ರೀತಿಯ ಒಬ್ಬೊಬ್ಬ ಭಕ್ತರನ್ನ ನಾವು ನೋಡ್ತಾ ಇರುವಾಗ ಅವರ ಪ್ರಾರ್ಥನೆ ಮೂಲಕ ಎಷ್ಟೋ ಘನವಾದ ಕಾರ್ಯಗಳನ್ನ ಅವರ ಜೀವಿತದಲ್ಲಿ ಹೊಂದಿಕೊಂಡು ಅನೇಕರಿಗೆ ಆಶೀರ್ವಾದಕರವಾಗಿಯೂ ದೇವರಿಗೆ ಮಹಿಮಕರವಾಗಿ ಅವರು ಜೀವಿಸಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಎಷ್ಟೋ ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ನಡೆದದನ್ನ ಈ ದಿನವೂ ಕೂಡ ನಾವು ನೆನೆಸ್ಕೊಳ್ತಾ ಇದ್ದೀವಿ, ದೇವರಿಗೆ ಸ್ತೋತ್ರ ಇಟ್ಟಿದ್ದೀವಿ ಅಂದ್ರೆ ಎಷ್ಟು ಉನ್ನತವಾದ ಪ್ರಾರ್ಥನೆ ಎಂಬುದಾಗಿ ನಾವು ಜ್ಞಾಪಕ ಮಾಡ್ಕೊಳ್ಬೇಕಾದ್ರೆ ಈ ದಿನ ನಿನ್ನ ಪ್ರಾರ್ಥನೆ ಯಾವ ರೀತಿ ಇದೆ? ದೇವರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ, ಪ್ರಾರ್ಥನೆ ತಪ್ಪದೆ ಮಾಡ್ಬೇಕಂತ. ಆಮೇಲೆ ಅದು ಮಾತ್ರವಲ್ಲ, ಅದರಲ್ಲಿ ಎಚ್ಚರವಾಗಿರ್ಬೇಕಂತ. ಪ್ರಿಯರೇ, ಯೇಸು ಕ್ರಿಸ್ತನು ಹೇಳ್ತಾ ಇರುವಂಥದ್ದು, ಚಿಕ್ಕ ಮಕ್ಕಳಿಗೆ ಅವರು ಮಲಗುವಾಗಲೂ, ಎದ್ದೇಳುವಾಗಲೂ, ನಡೆಯುವಾಗಲೂ, ತಿನ್ನುವಾಗಲೂ, ಓಡಾಡುವಾಗಲೂ, ಪ್ರತಿ ಸಮಯದಲ್ಲೂ ದೇವರ ಜೀವವುಳ್ಳ ಮಾತುಗಳನ್ನ ಅವರಿಗೆ ಹೇಳ್ತಾನೆ ಇರ್ಬೇಕಂತೆ. ಆಗಲೇ ಅವರು ದೇವರಲ್ಲಿ ಬೆಳಿಲಿಕ್ಕೆ, ಆಧ್ಯಾತ್ಮಿಕವಾಗಿ ದೇವನ ರುಚಿ ನೋಡಿ ಅದನ್ನ ಅನುಭವದಿಂದ ಅವರು ಜೀವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲೂ ಕೂಡ ಅವರು ಹಿಂಜರಿಯದಂತ ಒಂದು ಕೃಪೆ, ಒಂದು ದೇವರ ಭಕ್ತಿಯಲ್ಲಿ ನಡೀಲಿಕ್ಕೆ ಅದು ಸಹಾಯವಾಗುತ್ತೆ. ಚಿಕ್ಕ ಮಕ್ಕಳಿಗೇನೆ ದೇವರ ವಾಕ್ಯದಲ್ಲಿ ಅಷ್ಟು ಭದ್ರವಾಗಿ ನಾವು ಹೇಳ್ಕೊಟ್ಟು ನಡೆಸ್ಬೇಕೆಂಬುದಾಗಿ ಹೇಳುವಾಗ, ನಾವೀಗ ಹಾಲು ಕುಡಿಯುವಂತ ಮಕ್ಕಳಲ್ಲ, ನಾವು ಗಟ್ಟಿ ಪದಾರ್ಥವನ್ನ ತಿನ್ನುವಂತ ಮಕ್ಕಳಾಗಿ ನಾವು ಪ್ರಾರ್ಥನೆಯಲ್ಲಿ ಎಷ್ಟು ಬಲವಾಗಿದ್ದೇವೆ, ನಮ್ಮ ಪ್ರಾರ್ಥನೆ ಎಷ್ಟು ಶಕ್ತಿಯುತವಾಗಿದೆ, ನಿಮ್ಮ ಪ್ರಾರ್ಥನೆ, ನಿನ್ನ ಪ್ರಾರ್ಥನೆ ಎಷ್ಟು ಶಕ್ತಿಯುತವಾಗಿದೆ. ಪ್ರತಿ ಸಂದರ್ಭದಲ್ಲೂ, ಪ್ರತಿ ಸಮಯದಲ್ಲೂ, ಪ್ರತಿ ಚಿಕ್ಕ ವಿಚಾರಕ್ಕೂ, ದೊಡ್ಡ ವಿಚಾರಕ್ಕೂ, ಕೂತುಕೊಳ್ಳುವಾಗಲೂ, ಕೆಲಸ ಮಾಡುವಾಗಲೂ, ಆಲೋಚಿಸುವಾಗಲೂ,
ಸೊ ಪ್ರತಿ ಸಮಯದಲ್ಲೂ ತಪ್ಪದೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನಾವು ಮಾಡ್ತಾ ಇರುವವರಾಗ್ತೇವಾ? ಅದರ ಅನುಭವವನ್ನು ಹೊಂದಿಕೊಂಡಿದ್ದೇವಾ? ಕಪಟದ ಪ್ರಾರ್ಥನೆ ಕೂಡ ದೇವರಿಗೆ ಇಷ್ಟವಿಲ್ಲ. ಅದಕ್ಕಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಎಚ್ಚರಿಕೆ. ಎಚ್ಚರ ಅಂದ್ರೆ ನಿದ್ರೆ ಮಾಡಿ ಎದ್ದೇಳುವಂತ ಎಚ್ಚರ ಅಲ್ಲ. ನಾವು ಏನು ಪ್ರಾರ್ಥನೆ ಮಾಡ್ತಿದ್ದೇವೆ, ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಯಾವ ಉದ್ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅನ್ನೋದು ನಾವು ದೇವರೊಟ್ಟಿಗೆ ಹೋಗ್ತಾ ಇರೋದ್ರಿಂದ ಎಚ್ಚರವಾಗಿದ್ದು ನಾವು ಮಾತನಾಡಬೇಕು. ಅದು ಮಾತ್ರವಲ್ಲ, ಇದುವರೆಗೂ ದೇವರು ಮಾಡಿದ ಎಲ್ಲ ಮೇಲುಗಳಿಗಾಗಿ, ಉಪಕಾರಗಳಿಗಾಗಿ, ಅದ್ಭುತಗಳಿಗಾಗಿ, ಅತಿಶಯಗಳಿಗಾಗಿ ಆತನ ರುಚಿ ನೋಡುವಂತ ನಾವು ಆತನಿಗೆ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸುವಂತವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಇದುವರೆಗೂ ನೀವು ಯಾವ ರೀತಿ ಪ್ರಾರ್ಥಿಸಿದಿರೋ ಗೊತ್ತಿಲ್ಲ. ಎಷ್ಟು ಸಮಯದವರೆಗೂ ನೀವು ಪ್ರಾರ್ಥಿಸ್ತಾ ಇದ್ದೀರೋ, ಯಾವ ಸಮಯದಲ್ಲಿ ನೀವು ಪ್ರಾರ್ಥಿಸ್ತಾ ಇದ್ದೀರೋ, ಯಾವ ವಿಧವಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರೋ ನಮಗೆ ಗೊತ್ತಿಲ್ಲ. ಆದ್ರೆ ಈ ವಾಕ್ಯವನ್ನ ಕೇಳ್ತಾ ಇರುವಾಗ ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ. ಹಲ್ಲೆಲೂಯಾ. ದೇವರು ಅದೇ ಆಸೆ ಪಡ್ತಾ ಇದ್ದಾರೆ. ಇದ್ದಂತ ಸ್ಥಿತಿಯಲ್ಲಿ ನಾವು ಇರುವಂತದ್ದು ಬೇಡ. ದೇವರೊಂದು ಬದಲಾವಣೆ ನಮ್ಮಲ್ಲಿ ನೋಡ್ಬೇಕೆಂಬುದಾಗಿ ಆಸೆ ಪಡ್ತಾ ಇದ್ದಾರೆ. ಯಾವ ಸಮಯದಲ್ಲಾದ್ರೂ, ಎಲ್ಲಿಗಾದ್ರೂ ಹೋಗ್ಬೇಕಾದ್ರೂ, ಬರ್ಬೇಕಾದ್ರೂ, ಬಂದ ನಂತರವೂ, ಕೆಲಸ ಮಾಡುವಾಗಲೂ, ಮುಗಿದ ನಂತರವೂ, ಪ್ರತಿ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಂತವಾಗಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವ ಮಕ್ಕಳಾಗಿ ದೇವರು ನಮ್ಮನ್ನ ಪ್ರಾರ್ಥನಾ ಶಕ್ತಿಯಿಂದ, ಭಾರದಿಂದ ನಮ್ಮನ್ನು ತುಂಬಿಸಿ ಬಲಪಡಿಸಲಿ. ನಿಮ್ಮೆಲ್ಲರನ್ನ ದೇವರು ಈ ವಾಗ್ದಾನ ಮೂಲಕ ಆಶೀರ್ವದಿಸಲಿ, ಬಲಪಡಿಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಮಾತ್ರವಲ್ಲ, ನೀವು ನಮ್ಮೊಟ್ಟಿಗೆ ಪರ್ಸನಲ್ ಆಗಿ ಮಾತನಾಡಬೇಕು, ಸೊ ವ್ಯಕ್ತಿಗತವಾಗಿ ಮಾತನಾಡಬೇಕೆಂಬುದಾಗಿ ನೆನೆಸೋದಾದ್ರೆ ಕೆಳಗೆ ಸ್ಕೂಲ್ ಆಗ್ತಿರುವಂತ ನಂಬರ್ಗೆ ನೀವು ಕಾಲ್ ಮಾಡಿ ನಮ್ಮೊಟ್ಟಿಗೆ ಮಾತನಾಡಬಹುದು. ನಿಮ್ಮ ವಿಜ್ಞಾಪನೆಗಳನ್ನ ನಮಗೆ ತಿಳಿಸಬಹುದು. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರಿಗೆ ಸ್ತೋತ್ರ. ಈ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸಿದಕ್ಕಾಗಿ ಸ್ತೋತ್ರ. ಪ್ರಾರ್ಥನಾ ಶಕ್ತಿ, ಪ್ರಾರ್ಥನಾ ಭಾರವುಳ್ಳವರಾಗಿ ಮನೆಯ ಸಮ್ಮುಖದಲ್ಲಿ ಪ್ರಾರ್ಥಿಸಿದ ಕೃಪೆ ಪ್ರತಿಯೊಬ್ಬರಿಗೂ ಒದಗಿಸಿಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೆಲ್ಲ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್.